ಸ್ಪೆಷಲ್ ಬಂದು ಚಿತ್ರಾನ್ನ ಮಾಡೋಣ ಅಂತೇಳಿ ಎಲ್ಲ ಹಚ್ಕೊಂಡಿದ್ದೀನಿ. ಸರಿ ಆಯ್ತು, ಹುಷಾರ ಹೋಗ್ರಿ. ಈ ಅಣ್ಣನ ದಯೆಯಿಂದ 500 ರೂಪಾಯಿ ಫೈನ್ ಕಟ್ಟಂಗಾಯ್ತು. 200 ರೂಪಾಯಿ ಕೊಡೋಣ ಅಂತಂದ್ರೆ 500 ರೂಪಾಯಿ ಕೊಟ್ಟು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಯಾರ್ಯಾರು ಹೊಸ್ದಾಗಿ ವೀಡಿಯೋಸ್ ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟ್ರಿಪ್ ಎಲ್ಗಪ್ಪ ಅಂತಂದರೆ, ಈಗ ನಿನ್ನೆ ನೈಟ್ ಜಲಂಧರ್ ಖಾಲಿ ಮಾಡ್ಕೊಂಡು ಬಂದೆ. ಟ್ರಾನ್ಸ್ಪೋರ್ಟ್ ನಗರದಲ್ಲಿ ಖಾಲಿ ಮಾಡ್ಕೊಂಬಂದು ಇಲ್ಲೇ ರೋಡ್ ಸೈಡಲ್ಲಿ ಹಾಕೊಂಡು ಪಾರ್ಕಿಂಗ್. ಇಲ್ಲಿ ಏನಪ್ಪ ಅಂದರೆ ಪಾರ್ಕಿಂಗ್ ಒಂದು ಸಮಸ್ಯೆ. ಈಗ ಬನ್ನಿ ಟ್ರಾನ್ಸ್ಪೋರ್ಟ್ ತೋರಿಸ್ತೀನಿ, ಯಾವ ಟ್ರಾನ್ಸ್ಪೋರ್ಟ್ ಅಂತ. ಗುರು ಇವಾಗ ಲೋಡ್ ಕನ್ಫರ್ಮ್ ಆಯಿತು. ಇಲ್ಲಿ ಹೆಂಗೆ ಅಂದರೆ ಬಾಡಿಗೆಗಳು ಟನ್ ಲೆಕ್ಕ ಅಲ್ಲ, ಕ್ವಿಂಟಲ್ ಲೆಕ್ಕ ಅಂತೆ. ನಮಗೂ ಕನ್ಫ್ಯೂಸ್ ಆಗೋಯ್ತು ಫಸ್ಟು. ಈಗ ಪುಲ್ವಾಮಾಗ ಲೋಡ್ ಸಿಕ್ತು. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಹೋಗ್ಬೇಕಂತೆ. ಎಂಥದ್ದು ಕೋಳಿ ಫೀಡೋ ಏನೋ ಫೀಡ್ಸ್ ಅಂದರು. ನೋಡೋಣ ಬನ್ನಿ ಹೊರಡೋಣ. ಇಲ್ಲಿ ಏನಪ್ಪ ಅಂದರೆ ಬರೀ ಪಾರ್ಕಿಂಗ್ ಹಾಕಿ ಹಿಂಸೆ. ರಾತ್ರಿ ಎಲ್ಲ ಫುಲ್ ಜಗಳ, ಅಲ್ಲೆಲ್ಲ ಗಾಡಿ ತೆಗ್ದಿತ್ತಿರೋ ಇಲ್ಲ ಆಗ್ದು. ಬನ್ನಿ ಹೊರಡೋಣ. ಇವಾಗ ನಾವು ಲಡಾಖಿಗೆ ಯಾಕೆ ಲೋಡ್ ಮಾಡಲಿಲ್ಲ ಅಂತಂದರೆ, ಅಲ್ಲಿ ಗಾಡಿಗಳು ಬಿಡ್ತಾ ಇಲ್ವಂತೆ. ಅದಕ್ಕೋಸ್ಕರ ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಹೋಗಿ ತಗ್ಲಾಕೋದು ಬೇಡ ಅಂತೇಳಿ. ಫ್ರೆಂಡ್ಸ್, ಟ್ರಾನ್ಸ್ಪೋರ್ಟ್ ತೋರಿಸೋಣ ಅಷ್ಟೇ ಲೋಡ್ ಸಿಕ್ತು. ನಮ್ಮ ಸೈಫರ್ ಹೋಗಿ ಟಪಾಲೆಲ್ಲ ಬಡ್ಸ್ಕೊಂಬಂದರು. ಈಗ ಒಂದು ಗಾಡಿ ಮುಂದೆ ಹಾಕ್ಬಿಟ್ಟವ್ರೆ. ಗಾಡಿ ತೆಗ್ಸ್ರೆ ನಾವು ಗಾಡಿ ತೆಗಿಬೇಕು. ನೋಡಿ ರಾತ್ರಿ ಬಂದು ಇಲ್ಲೇ ಹಾಕೊಂಡಿದ್ದು. ಪಕ್ಕದ ಗಾಡಿ ನೆಬ್ಬರಿಸ್ಬಿಟ್ಟು ಅದೇನೋ ಕಟ್ಟೆ ಕೆಲಸ ಮಾಡ್ತಾರಂತಿಲ್ಲಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಈಗ ಹೊರಡೋಣ ಬನ್ನಿ. ಟೈಮ್ ಬಂದು 9:52. ಈಗ ಹೊರಟಿದ್ದೀವಿ. ನೋಡಿ ಇನ್ನೂ ಥರ ಕೋಲ್ಡ್ ಇದೆ. ಗ್ಲಾಸ್ ಎಲ್ಲ ಫುಲ್ಲು ಇದಾಗ್ಬಿಟ್ಟೈತೆ ನೋಡಿ. ಬೆಳಿಗ್ಗೆನೇ ಯಾವ ಥರ ವೆದರ್ ಇದೆ ಜಲಂಧರಲ್ಲಿ. ಇವಾಗ ಸರ್ವಿಸ್ ರೋಡ್ ತಾಣಿದ್ದೀನಿ. ಮುಂದೆ ಇನ್ನೊಂದು 300 ಮೀಟ್ರ್ ಐತೆ ಲೋಡಿಂಗ್ ಪಾಯಿಂಟು. ನೋಡಿ ಅಲ್ಲಿ ಕಾಣಿಸ್ತಿದಲ್ಲ, ಅದೇ ಇರಬೇಕು ಅಂದ್ಕೊಂಡು ಫ್ಯಾಕ್ಟ್ರಿ. ವೆದರ್ ಮಾತ್ರ ಫುಲ್ ಕೂಲಾಗೈತೆ ನೋಡಿ. ಟ್ರಾನ್ಸ್ಪೋರ್ಟ್ ಮೋಸ್ಟ್ ಇದೇ ಇರಬೇಕಲ್ಲ. ಫ್ರೆಂಡ್ಸ್, ಅದೇ ಇದು ಗೋಡನ್ನು. ಇಲ್ಲೆಲ್ಲ ಬ್ರಿಡ್ಜ್ ಹತ್ರ ಪಾರ್ಕಿಂಗ್ ಮಾಡೋ ಅಂತಂದರು. ಬ್ರಿಡ್ಜ್ ಹತ್ರ ಅಂದರೆ ಇಲ್ಲೆಲ್ಲರ ಸೈಡ್ಗೆ ಹೋಗಿ ಗಾಡಿ ಹಾಕೋಕ್ಕೆ ಜಾಗ ಇಲ್ಲ, ಅದಕ್ಕೆ ಇಲ್ಲೇ ಹಾಕೊಂಡಿದ್ದೀನಿ. ಈ ಗಾಡಿ ಒಂಚೂರು ಹಿಂದೆ ಬಿಟ್ಬಿಟ್ರೆ ಅಲ್ಲಿ ಹಾಕೊಬೋದು, ಜಾಗ ಐತೆ. ಇದನ್ನು ಸ್ಪೆಷಲ್ ಬಂದು ಚಿತ್ರಾನ್ನ ಮಾಡೋಣ ಅಂತೇಳಿ ಎಲ್ಲ ಹಚ್ಕೊಂಡಿದ್ದೀನಿ. ನಮ್ಮವರು ಬಿಸಿಲ್ ಇಲ್ಲ ಅಂತೇಳಿ ಇದ್ರೆ ಅನ್ನ ಮಾಡ್ತಾಯಿದ್ದೀನಿ. ಬಿಸಿಲ್ದು ಇದು ನೆಟ್ಟೇನೋ ಆಗ್ಬಿಟ್ಟೈತೆ. ಮಾಸ್ಟರು ಆಯ್ತಿಲ್ವಾ? ಮನೇಲಿ ಮಾಡಿ ರೂಢಿ ಇದ್ರೆ ಆಯ್ತೈತೆ. ಫೈನಲಿ ಚಿತ್ರಾನ್ನ ಗೊಜ್ಜು ಮಾಡಿದ್ದಾಯಿತು. ಸಕ್ಕದಾಗ ಆಗೈತೆ ಮಾತ್ರ. ಸೇಮ್ ಮನೆ ಟೇಸ್ಟ್ ಹೆಂಗೈತೋ ಹಂಗೆ ಆಗೈತೆ. ಇಲ್ಲಿ ಕಡಲೆಬೀಜ ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಗಾಡಿ ಹಿಂದೆ ಪಾರ್ಕಿಂಗ್ ಮಾಡ್ಬೇಕಂತೆ. ಇಲ್ಲಿ ಗಾಡಿ ಹಾಕಂಗಿಲ್ವಂತೆ. ನೋಡಿ ಇದೇ ಕಂಪ್ನಿ. ಈಗ ಬನ್ನಿ ಕಡೆ ಹೋಗಿ ಗಾಡಿ ಹಾಕೊಂಡು ಫೈನಲಿ ಬಿಸಿ ಬಿಸಿ ಚಿತ್ರಾನ್ನ ತಿಂತಾಯಿದ್ದೀವಿ. ನೋಡಿ ಕಲರ್ ನೋಡಿ ಯಾವ ಥರ ಇದೆ. ಇಲ್ಲೇ ಈಗ ನಾಷ್ಟ ಮಾಡಿದ್ದಾಯಿತು. ಇಲ್ಲೇ ಗಾಡಿ ಹಾಕಿದ್ದೀನಿ. ಇಲ್ಲಿ ಏನಂದರೆ ಸಿಕ್ಕಾಪಟ್ಟೆ ಧೂಳು. ಆ ಕಡೆ ಹಾಕೋಣ, ಆ ಕಡೆ ಬಿಸಿಲಿತ್ತಲ್ಲ, ಅದಕ್ಕೆ ಈ ಕಡೆ ಹಾಕಿದೆ. ಇವಾಗ ಟೀ ಕುಡ್ಕೊಂಡು ಸಂಜೆ ಲೋಡ್ ಮಾಡ್ತಾರಂತೆ. ಸಂಜೆ ಒಂದು 4 ಗಂಟೆ 5 ಗಂಟೆಗೆ. ಮೊನ್ನೆ ಸಂಜೆ ನೋಡಿದ್ರೆ ಇನ್ನು ಹೋಗೋ ಅಷ್ಟೊತ್ತಿಗೆ ನಾಳೆ ನೈಟ್ ಆಗೋದೈತೆ. ಮನೇಲಿ ಕಾಟ ಮಾಡಿಸಿದಾಯಿತು. ಇಲ್ಲೇ ಈಗ ಲೋಡಿಗೆ ಬಿಡ್ಬೇಕಂತೆ, ರಿವರ್ಸೇ ಹೊಡಬೇಕಂತೆ. ನಮ್ಮವನು ಇನ್ನೇ ನೋಡ್ಕೊತವನೆ. ನೋಡಿ ಇದು ನ್ಯಾಷನಲ್ ಹೈವೇ, ಇದು ಕಾಶ್ಮೀರ ಟು ಕನ್ಯಾಕುಮಾರಿ ಹೈವೇ. ಇದು ರೋಡ್ ಸೈಡಲ್ಲೇ ಇದೆ ನಮ್ಮ ಪುಣ್ಯಕ್ಕೆ ಹೆಂಗೋ ಗೋಡನು. ನೋಡಿ ಇದೇ ಲೋಡ್ ಆಗೋದು ಫೀಡ್ಸು. ಏನಂತ ಗೊತ್ತಿಲ್ಲ ಫೀಡ್ಸ್ ಇದು. ಈಗ ಬಂದು ಗಾಡಿ ಹಾಕಿದೆ ಒಳಗಡೆ. ಲೇಬರ್ಗಳು ಯಾರೂ ಬಂದಿಲ್ಲ ಲೋಡ್ ಮಾಡೋರು. ಇದು ನಮ್ಮ ಬ್ರೋ ಹೋಗಾಲೆ ಸ್ನಾನ ಮಾಡ್ಕೊಂಬಂದ್ರು ಫ್ರೆಶ್ ಆಗಿ. ಹಂಗೆ ಪರವಾಗಿಲ್ಲ, ಬಿಸ್ತೈತೆ. ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಅಲ್ಲಿಂದ ತನಕ ಬನ್ನಿ, ಹೋಗಿ ತೋರಿಸ್ಬಿಡಿ ನನಗೆ ಎಲ್ಲಂತ. ಬರ್ತೀನಿ. ನಮ್ಮಮ್ಮ ಟವಲ್ ಒಂದು ಮರ್ತ್ಬಿಡಿ. ನಾನು ಟವಲ್ ತಂದಿದ್ರೆ ಆಗೋದು. ಸಾಕು, ಇದೆ ಸಾಕು. ಇದು ಚಿಕ್ಕದಲ್ವಾ, ಒರ್ಸ್ಕೊಬೋದಾ? ಫ್ರೆಶ್ ಆಗಿ ಸ್ನಾನ ಏನೋ ಮಾಡ್ಕೊಂಡು ಈಗ ಟೈಮ್ ಬಂದು 5 ಗಂಟೆ. ಅದೇ ಅರ್ಧ ಲೋಡ್ ಆಗೈತೆ. ಇನ್ನೊಂದು ಸ್ವಲ್ಪ ಲೋಡ್ ಆಗಬೇಕು. ಲೋಡ್ ಮಾಡ್ಕೊಂಡು ಹೋಗಬೇಕು. ನೋಡಿ ಫುಲ್ ಟಿಪ್ ಟಾಪಾಗಿ ರೆಡಿಯಾಗಿ ನಿಂತಿದ್ದೀವಿ. ಗಾಡಿನ ಕಾಟ ಮಾಡಿಸ್ಕೊಂಬಂದು ಈಗ ಇಲ್ಲಿ ಟಾರ್ಪಲ್ ಹಾಕ್ಕೊಂಡು ಬಿಲ್ಲಿನೊಂದು ಅರ್ಧ ಗಂಟೆ ಕೊಡ್ತಾರಂತೆ. ಒಳಗಡೆ ಏನು ಬೇಡವಾ? ಇಲ್ಲ ಓಪನ್ ಮಾಡು. ಏನು ಹಿಂದಕ್ಕೆ ಬರಲ್ಲಲ್ವಾ? ಮಾಮೂಲಿ ಮೊನ್ನೆ ಹೊಡ್ಕೊಂಡಿದ್ವಲ್ಲ ಇಂಟು, ಹಂಗೆ ಹೊಡ್ಕೊಂಬಿಡೋಣ. ಸಿಕ್ಕಾಬಟ್ಟೆ ಹೊಟ್ಟೆ ಸೇರಿತು. ಬೆಳಗ್ಗೆ ನಾಷ್ಟ ಮಾಡಿದ್ದು
ಈಗ ಇಲ್ಲೇ ಮೊಸರು ತೋರಿಸ್ತೋ, ಇನ್ನೂ ಬಿಲ್ ಬಂದಿಲ್ಲ, ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಅನ್ಸುತ್ತೆ ಹೊಡ್ತೀವಿ. ಇನ್ನು ತಿರ್ಗಾ ರಾತ್ರಿ ಹೊತ್ತು ಇನ್ನೇನು ಮಾಮೂಲಿ ಟೀ ಕುಡಿಯೋದು ಅಷ್ಟೇ. ಇನ್ನು ಅನ್ನ ಇಬ್ರಿಗೆ ಆಯ್ತಿದ್ದು ಒಟ್ಟ ತುಂಬ ಊಟ ಮಾಡಿ ಮಲಿಕಂತೀನಿ. ಒಬ್ರು ಮಲಿಕಂತಾರೆ, ಒಬ್ರು ಓಡಿಸ್ತೀರಿ, ಇಲ್ಲಾಂದರೆ ನಾನು ಗಾಡಿ ತಕ ಓಡಿಸ್ತೀನಿ. ನೋಡಿ ಗೊಜ್ಜು ಮಾತ್ರ ಮಸಾಲ ಆಯ್ತು ಗುರು. ಸೇಮ್ ಒಂದೇ ಒಂಚೂರು ನಿಂಬೆಹಣ್ಣು ಇರಬೇಕಾಯ್ತು, ಬಿಟ್ಟರೆ ಎಲ್ಲ ಚೆನ್ನಾಗೈತೆ. ಬಿಲ್ ಕೇಳ ಅಂತ ಹೋದರೆ ಟಾರ್ಪಲ್ಲು ಬ್ಯಾಕ್ ಸೈಡ್ ಫೋಟೋ ಬೇಕಂತೆ. ಈಗ ತಗೊಂಡು ಹೋಗ್ತಾ ಈಗ ಎತ್ತಿಕ್ಬಿಟ್ಟು ಅಲ್ಲ ತಾಂಬ ಗಾಡಿನ. ಹಾಂ ಫೈನಲಿ ಬಿಲ್ ಆಯಿತು. ಈಗ ಹೊರಡಬೇಕು. ಈಗ ಮುಂದೆ ಜಲಂಧರ್ ರೂಟ್ಗೆ ಹೋಗಿ ಅಲ್ಲಿಂದ ಪಠಾಣ್ಕೋಟ್ ಬನ್ನಿ. ಇನ್ನು ಪಠಾಣ್ಕೋಟ್ ಹೋಗಿ ಸಿಗೋಣ. ಈಗ ಟೈಮ್ ಬಂದು 7:30. ಇನ್ನು ಪಠಾಣ್ಕೋಟ್ ಹತ್ರ ಡೀಸೆಲ್ ಮೋಡ್ ಫುಲ್ ಬಿದ್ದೋಗಿತ್ತು. ಸುಮ್ಮನೆ ಇವಾಗ ಒಂದು ಎಮರ್ಜೆನ್ಸಿ ಒಂದು 2,000 ಹಾಕ್ಸ್ಕೊಂಡು ಹೋಗಬೇಕು. ಯಾಕಂದರೆ ಇನ್ನೇನು ಬಾರ್ಡ್ರು ಇನ್ನೊಂದು 70 ಕಿಲೋಮೀಟ್ರ್ ಐತೆ. ಅಲ್ಲೋಗಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ತೀವಿ. ನಮ್ಮ ಮಾಲೀಕರು ಯಾವಾಗ ಬಂದರು, ಇವ್ರು ಏನು ಲೋಡ್ ಮಾಡಾರಪ್ಪ ಅಂದರೆ ಮೂಸಂಬಿ ಹಣ್ಣು ಲೋಡ್ ಮಾಡೋರೆ ಶ್ರೀನಗರ್ಗೆ. ನಾವು ಡೆಫ್ ಹಾಕಬೇಕಾಯ್ತು. ನಮಗೂ 2 ತರಿಸಿದ್ದೀವಿ. ಡೆಫು ಕಮ್ಮಿ ಇತ್ತು, ಅವರು ಹಾಕಂತ ಇದ್ದಾರೆ. ನೆಕ್ಸ್ಟ್ ಅವ್ರಿಗೆ ಸಿಮ್ ಕೊಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಗಾಡೀಲಿ ಡೆಫ್ ಇತ್ತು, ಕ್ಯಾರೇಜ್ ಮೇಲೆ ಇಕ್ಕೊಂಬಂದಿದ್ರು 2 ಬಾಟ್ಲು. ಅದಕ್ಕೇ ನಾವು 2 ಗಾಡಿನ ಪಕ್ಕ ಹಾಕಿ ಕ್ಯಾರೇಜ್ ಮೇಲೆ ಹಂಗೆ ಇದು ಮಾಡಿಕೊಂಡು ನೋಡಿ. ಏನು ಬ್ರೋ ಸಮಾಚಾರ? ಹಾಂ ಹಾಲಿದ್ದೆ ದೇವರನ್ನ ಪಕ್ಕ ಮಾಡ್ತಿದ್ದು ಗುರು. ಹಾಲೊಂದಿಲ್ಲ ಅಷ್ಟೇ. ಹಾಲು ಇದ್ದಿದ್ರೆ ಹಾಂ ಯಾರ ಕಟ್ಟಿರೋದು ಹಂಗೆ ಇದೆ. ಬನ್ನಿ ಫ್ರೆಂಡ್ಸ್, ಇನ್ನು ಹೊರಡೋಣ ನಾವು. ಇಲ್ಲೇ ಲೇಟ್ ಆಗೋದ್ರೆ ಇನ್ನು ಬಾರ್ಡ್ರ್ ಫುಲ್ ಜಾಮ್ ಆಗಿರ್ತೈತೆ. ಚಳಿ ಮಾತ್ರ ಇಟ್ಟೈತೆ ಬ್ರೋ. ಯಾಗೈತೆ ಚಳಿ? ಹಾಂ ಚಳಿ ಆಗೈತೆ. ಚುಮ ಅನಿಸ್ತಾ ಇದೆಯಾ? ಹಾಂ ಹಿಂಗೆ ಒಳ್ಳೆ ಬಾಡಿಗೆ ಹೊಡೆದೆ, ಒಳ್ಳೆ ರಿಪೋರ್ಟ್ ಆಗೈತೆ ಗಾಡಿ. ಹಾಂ ಒಟ್ನಲ್ಲಿ ಖಾಲಿ ಮಾಡಿದಂಗೆ ಲೋಡ್ ಮಾಡ್ದಾ? ಖಾಲಿ ಮಾಡಿದಾಗೆ ಲೋಡ್ ಮಾಡ್ದಾ? ಹಾಂ ಅದೊಂದು ಖುಷಿನಾ? ಅದಕ್ಕೆ ನಮ್ಮನ್ನ ನಂಬಿ ಬಂದವ್ರು ಯಾವತ್ತೂ ಮೋಸ ಮಾಡಲ್ಲ. ನಾವು ತಿಗಾ ಮುಚ್ಕೊಂಡು ಜಲಂಧರ್ ಬದಲು ಫೋಟೋ ತುಂಬಿದ್ರೆ ನಂದು ಒಳ್ಳೆ ರಿಪೋರ್ಟ್ ಆಗಿರೋದು. ಇಲ್ಲಿ ತಂದ್ರ ಮೂಸಂಬಿ ಇಲ್ಲ ತರ್ಬೇಕು ತಾನೇ? ಹಾಂ ಎಷ್ಟು ಬೇಕಷ್ಟು ತಗೋ. ಇವಾಗ ಟೈಮ್ ಬಂದು 11:15. ಇವಾಗ ಜಮ್ಮು ಬಾರ್ಡ್ರ್ ಎಂಟ್ರಿ ಆಗಿದ್ದೀವಿ. ಮುಂದೆ ಜಾಮ್ ಇರುತ್ತೆ ಹೆಂಗೋ ಗೊತ್ತಿಲ್ಲ. ಜಾಮ್ ಇಲ್ಲ ಅಂದರೆ ಸಾಕಪ್ಪ, ಆರಾಮಾಗಿ ಹೋಗ್ಬೋದು. ನಾ ಅವ್ರಿಗೊಂದು ಸಿಮ್ ಕೊಡ್ಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಅವ್ರು ಫಸ್ಟ್ ಟೈಮ್ ಬರ್ತಾ ಇರೋದು, ಶ್ರೀನಗರ ನೋಡಲೇಬೇಕು ಅಂತ ಬರ್ತಾವ್ರೆ. ನಮ್ಮ ಬಾರ್ಡ್ರಿಗೆ ಹೋಗಿ ಡೀಸೆಲ್ ಹಾಕ್ಸ್ಬೇಕು. ಇಲ್ಲಿ ನಮ್ಮವ್ರಿಗೆ ಇದು ಸಿಮ್ ಕೊಡ್ಸೋಣ ಅಂತ ಒಂದು ಸಿಮ್ ಇಲ್ಲ ಅಂತೆ. ಟೋಲ್ ಬಿಟ್ ಮೇಲೆ ಸಿಗುತ್ತೆ. ಈಗ ಟೀ ಕುಡ್ಬಿಟ್ಟು ಹೋಗೋದು ಅಷ್ಟೇ. ಇದೇ ಗೊತ್ತಾಯ್ತಾ? ಡಬಲ್ ಇದೆ. ಹೆಂಗೆ ಯೋಚನೆ ಮಾಡ್ತೀರಾ? ಸಿಮ್ ಸಿಗುತ್ತೆ. ಸಿಮ್ ಸಿಗೋದು ಏನು ಮಾಡ್ತೀವಿ ನೋಡಿ. ಟೀ ಕುಡ್ಬಿಟ್ಟು ಹೊರಡಬೇಕು. ಮುಂದೆ ಟೋಲ್ ಬಿಟ್ಟು ಆಮೇಲೆ ಸಿಗುತ್ತೆ ನೋಡಿ. ಬಾರ್ಡ್ರ್ ಪಾಸ್ ಮಾಡಿ ಮುಂದೆ ಒಂದು ಟೋಲ್ ಸಿಗುತ್ತೆ. ಅಲ್ಲಿ ಟೋಲ್ ಹತ್ರ ಲೆಫ್ಟ್ ಹ್ಯಾಂಡ್ ಹೋಗ್ಬೇಕು. ಅಲ್ಲಿ ಹೋದರೆ ಮುಂದೆನೇ ಟೀ ಅಂಗಡಿಗಳೆಲ್ಲ ಸಿಗುತ್ತೆ. ಟೀ ಅಂಗಡಿ ಸಿಮ್ಗಳೆಲ್ಲ ನಾನು ಹೋಗ್ಬೇಕು ನೋಡಿ. ಯಾವುದೋ ಕಾರು ಏನೋ ಆಗ್ಬಿಟ್ಟೈತೆ. ಒಳಿಕೊಟ್ಟ ಊಟವನಿ ನೋಡಿ. ಏನೋ ಓವರ್ಟೇಕ್ ಮಾಡೋಕೆ ಹೋಗಿ ಒಳಿಕೊಟ್ಟ ಊಟವನಲ್ವಾ. ಬಂಪರ್ ಗಿಂಪರ್ ಅಲ್ಲ, ಡಮಾರ್. ಮೋಸ್ಟ್ಲಿ ಯಾವುದೋ ಒನ್ ಡೇ ಇರಬೇಕಲ್ವ ಕಾರು. ಡೀಸೆಲ್ ಹಾಕ್ಸೋಣ ಅಂತ ನಿಲ್ಲಿಸ್ತಾವೆ ಬಂಕಲ್ಲಿ. ಇವತ್ತಿನ ರೇಟ್ ಎಷ್ಟಂದರೆ 82 ರೂಪಾಯಿ ಐತೆ ಡೀಸೆಲ್ ರೇಟು ನೋಡಿ.
ಪರವಾಗಿಲ್ಲ, ಮೊನ್ನೆ ಹಾಕ್ಸೋಕ್ಕಿಂತ ₹1 ₹1.5 ಕಮ್ಮಿ ಆಗಿದೆ ಡೀಸೆಲ್ ರೇಟು. 16,000 ಇಡ್ಸ್ಬೋದು ಫುಲ್ ಟ್ಯಾಂಕ್. 16,000 ಇಡ್ಸ್ಬೋದು. ಇವತ್ತು ತಿಂಗಳು ₹83 ಇತ್ತು. ಈಗ ಎಷ್ಟಾಯ್ತಾ? 82. ಇಲ್ಲಿ ಫುಲ್ ಮಾಡಿಸಿದ್ರೆ ಬಿಜಾಪುರ ಮಟ್ಟ ಹೋಗುತ್ತೆ ನನ್ನ ಗಾಡಿ. ಫುಲ್ ಟ್ಯಾಂಕ್. ಹಾಂ, ಅಲ್ಲಿಂದ್ರೆ 22 ಅಡಿ ಗಾಡಿ. ಹಾಂ, ಇದು 22 ಅಡಿನ ಗಾಡಿ. ಹಾಂ. ಇವಾಗ ಡೀಸೆಲ್ ಹಾಕ್ಸ್ಬಿಟ್ಟು ಗಾಡಿ ಕೊಟ್ಟು ನಾನು ಮಲಿಕಂತ ಇದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಮುಂದೆಗಡೆ ಐಟಮ್ ಎಲ್ಲ ಮುಂದೆನೇ ಇಕ್ಕಿದ್ದೀನಿ, ಫುಲ್ ಆರಾಮಾಗಿ ಮನಿಕಣ ಅಂತೇಳಿ. ಇನ್ನು ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್. The next day. ಸೈಡ್ ಹಾಕು. ಕಲ್ಲು ಅಲ್ವಾ? ಹಾಂ, ಸರಿ ಆಯ್ತು, ವಿಚಾರ ಹೋಗ್ರಿ. ಇವಾಗ ಹೈವೇ ಎಂಟ್ರಿ ಅದು ನಮ್ಮವ್ರಿಗೆ ನೋಡಿ, ಹಂಗೂ ಬಂದು ನಿನ್ಸೋರು ಇಲ್ಲೇ. ಯಾಕೆ ಮುಂದಕ್ಕೆ ಹೋದ್ರೆ ಅವ್ರಿಗೆ ಲೊಕೇಶನ್ ಗೊತ್ತಾಗಲ್ಲ, ಸಿಂಬಲ್ ಇಲ್ಲ ಅವ್ರದ್ದು. ಬೆಳಗ್ಗೆನೆ ₹100 ಇಸ್ಕೊಂಡ್ರು. ಹೋಗ್ಬೇಕು. ಫಸ್ಟ್ನೇ ಅಂತ ಹೆಂಗೋ ₹100 ಕೊಟ್ಟು ಇಲ್ಲ ₹500 ಕೊಡೋತಕ್ಕ ಬಿಡಲಿಲ್ಲ. ಇವಾಗ ಸಿಮ್ ತಣ ನಿನ್ಸ್ತೋ, ಇವ್ರಿಗೆ ಸಿಮ್ ಇರಲಿಲ್ಲ. ಸಿಕ್ಕಾಬಿಟ್ಟೆ ಹೊಳಿಯಾದೈತೆ. ಈ ಅಣ್ಣನ ದಯೆಯಿಂದ ₹500 ಫೈನ್ ಕಟ್ಟಂಗಾಯ್ತು. ₹200 ಕೊಡೋಣ ಅಂತಂದ್ರೆ ₹500 ಕೊಟ್ಟು ಬಂದ್ಬಿಟ್ರು. ಏನು ಅರ್ಜೆಂಟಪ್ಪ, ಸಿಮ್ ತಣಕ್ಕೆ ಅರ್ಜೆಂಟ್ ಆಗ್ಬಿಟ್ಟೈತೆ ಇವ್ರಿಗೆ. ಏನು ಮಾಡ್ತೀರಾ? ಹೇಳಿದೆ ₹100 ಕೊಡೋಣ, ನಮ್ಮೊಂದು ₹150 ಕೊಟ್ಟು ಕಳ್ಸಿದ್ದೀನಿ. ಏನು ಅರ್ಜೆಂಟಾಗಿ ₹500 ಬಂದಿದ್ದ. ಅವನು ಆರನ್ ನೋಡಿ ಅಂದ, ಆರನ್ನು ಸುಡುಕಿ ತಗೊಂಡು ಆರನ್ ನೋಡಿದೆ ಅಡಿಕಿಳಿ ಅಂದ. ನಾನು ಹಿಡಿದಿಲ್ಲ. ಆಮೇಲೆ ₹500 ಕೊಟ್ಟಿದ್ದು. ನಾನು ಮಾಡೋ ಕೆಲಸ ಇಂಥವು. ಹೊಸತಿನೂ ನಾನು ಇಲ್ಲೇ ಸಿಮ್ ತಾಣಿದ್ದು, ಇವ್ರ ಅಂಗಡಿಲೇ. ಇವಾಗ ಸಿಮ್ ತಾಣೋರು ಬಂದರು, ಕೊಡೋರು ಸಿಮ್ ತಾಂತವ್ರೆ. ಅಲ್ಲಿ ಬಿಸಿ ಕಾಯಿಸ್ತವ್ರೆ. ನಮಗೆ ರೋಟಿನು ಮತ್ತು ಇದು ಹೇಳಿದ್ದು ತಿನ್ನೋಣ ಅಂತೇಳಿ, ಚಾಯ್ ಜೊತೆ. ಇವಾಗ ಟೀ ಎಲ್ಲ ಕುಡಿದಾಯ್ತು. ಒಟ್ಟಿನಲ್ಲಿ ಫುಲ್ ಫ್ರೆಂಡ್ ಆಗ್ಬಿಟ್ಟ ನನಗೆ. ಈಗ ಹೊರಟಿದ್ದೀವಿ. ನಾನು ಅಣ್ಣವ್ರ ಗಾಡಿಗೆ ಬಂದಿದ್ದೀನಿ. ನಮ್ಮ ಗಾಡಿ ಸ್ವಲ್ಪ ವೀಡಿಯೋ ಮಾಡಬೇಕು ಅಂತೇಳಿ. ಬ್ರೋ, ಹೆಂಗಿದೆ ಜೀವನ? ಬೆಸ್ಟ್ ಇದೆ. ಬೆಸ್ಟ್ ಅಲ್ಲ, ಬೆಸ್ಟ್ ಇದೆಯಾ? ಶ್ರೀನಗರ ವೆದರ್ ಹೆಂಗೈತೆ? ಕೋಲ್ಡ್ ಇದೆ ನಮ್ದು ಶ್ರೀನಗರ. ಕೋಲ್ಡ್ ಇದೆ. ಮಧ್ಯಾಹ್ನ ಆಯ್ತು ಅಂದ್ರೆ ಬಿಸಿ ಬಿಸಿ. ಮಧ್ಯಾಹ್ನ ಆಯ್ತು ಅಂದ್ರೆ ಬಿಸಿ ಬಿಸಿ. ಇನ್ನೊಂದ್ಸತಿ ಬರ್ತಾರ ಆ ಕಡೆಗೆ? ಬರೋಣ. ಬರಲ್ಲ ಅಂತಿದ್ದೆ ಅವಲೇ. ಇಲ್ಲ, ಈಗ ಬರೋಣ. ಪೊಲೀಸರು ನೋಡ್ರೆ ಬರಲ್ಲ ಅನ್ಸೈತೆ. ಓನರ್ದು ಅಂತಂದ್ರೆ ಓನರ್ ಒಬ್ಬ ಬಣ್ಣ ಹಾಕಿಲ್ವಾ ಗಾಡಿಗೆ? ಅಂದ್ರೆ ಏನಂದ್ರೆ ಈ ಕಡೆ ರೂಲ್ಸ್ ಕೊಡಿ ಹೆಂಗೆ ಪೊಲೀಸರು ಏನ್ ಮಾಡ್ತೀರಾ? ಜಾಮ್ ಆಗೈತೆ. ಯಾಕಪ್ಪ ಅಂದ್ರೆ ಆರ್ಮಿ ಗಾಡಿಗಳು ಫಸ್ಟು ಯಾವಲ್ಲೇ ಆಗಲಿ ಫಸ್ಟ್ ಇವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಈ ಕಡೆ. ಅಂದ್ರೆ ಇವ್ರು ಇರೋದಕ್ಕೇನೆ ನಾವು ಸೇಫ್ಟಿಯಾಗಿರೋದು. ನೋಡಿ, ಸುಮಾರು ಒಂದು 5 ಕಿಲೋಮೀಟ್ರು ಹಿಂಗೆ ಐತೆ ಬ್ರೋ. ಹೆಂಗೆ ಚೋಳಿ ಚುಮ ಆಪಲ್ ಮಾರ್ಕೆಟು ಖಾಲಿ. ನಾವು ಮುಂದೆ ಇಲ್ಲಿ ಲೆಫ್ಟ್ ಅನ್ನೋದ್ರೂ ಸೀದಾ ಶೋಪಿಯನ್ಗೆ ಹೋಗೋದು. ನಾವು ಶೋಪಿಯನ್ ನೋಡ್ ಮಾಡ್ಕೊಂಬಂದ್ರೆ ಇದೇ ನೋಡೋಕೆ ಬರೋದು. ನಾವೀಗ ಇನ್ನೂ ಮುಂದೆ ಹೋಗಿ ಅಲ್ಲಿ ಲೆಫ್ಟ್ ಹೋಗ್ಬೇಕು. ಇನ್ನು ಒಂದು 25 ಕಿಲೋಮೀಟ್ರ್ ಐತಿ. ಈ ಊರ ಹೆಸರು ಗೊತ್ತಿಲ್ಲ. ನಾವರು ಶ್ರೀನಗರ ಜನಗಳು ಬುದ್ಧಿವಂತ ನೋಡ್ರೆ ಗೊತ್ತಿಲ್ಲ ಅಲ್ಲ. ಅಲ್ಲೆಲ್ಲ ಟೋಲ್ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಒಂದು ಟೋಲಲ್ಲಿ ಕಾಟ ಹಾಕ್ಸು ಅಂತ ಇದು ಮಾಡ್ತಾವೆ. ಬ್ರೋ, ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಚಳಿಗೆ ಡೆತ್ ಆಗೋರೆ. ಯಾಕೆ ಅಂತಂದರೆ ಬೆಳಿಗ್ಗೆನೆ ನಮ್ಮ ಗಾಡಿನ 4 ಗಂಟೆಗೆ ಎಬ್ಬರಿಸಿ ಟೀ ಕುಡ್ದಿದ್ದ ಜೊತೆ ಕಳ್ಸೋರೆ. ಟೀ
ಈಗ ನೋಡಿದ್ರೆ ಆ ಥರ ಆಗೈತಂತೆ. ತುಂಬ ಬೇಜಾರತೈತೆ. ಅಲ್ಲ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಅಣ್ಣ ದೇವರನೇ ಪಾಪ. ಅವ್ರ ಮನೆಗೆ ಅವ್ರ ಒಬ್ಬರೇ ದುಡಿಯೋರು, ಎಷ್ಟು ಕಷ್ಟ ಹೇಳ್ಕಂತ ಮುಜ್ಜು ಹೇಳಿದ್ ನೋಡಿ. ಒಂದು ಹೋದ್ ತಿಂಗಳು ಜೊತೆಗೆ 15 ದಿವಸ ಇದ್ವಲ್ಲ ಈಗ ನಾವು ಪಾಪ, ಊಟ ಮಾಡೋದು ಎಲ್ಲ ಹೆಂಗ್ ಮಾಡೋದಂದ್ರೆ ಮೈ ಮೇಲೆ ಕೂರ್ಲು ನಿಂತ್ಕೊಬಿಟ್ಟು ನಮ್ಗೆ ಕೇಳ್ಬಿಟ್ಟು ನಂಗೆ ಅಣ್ಣನೇ ಗೊತ್ತಾಯ್ತು ದೇವ್ರನೇ. ನಾನು ನಿಜವಾಗ್ಲೂ ಎಪ್ಪಂಗೆ ನೋಡಿಲ್ಲ, ಮುಜ್ಜು ಹೇಳೋದು ನೋಡೇ ನನಗೆ ಇದಾಗ್ಬಿಡ್ತು. ನಾನಿವಾಗ ನಮ್ಮನ್ನ ಗಾಡಿ ಖಾಲಿ ಮಾಡಕ್ ಬಿಟ್ಟು ಹೋಗ್ತೀನಿ. ಸುಮ್ಮನೆ ಪಾಪ ಇನ್ನು ಅಷ್ಟು ವರ್ಷ ಜೊತೆಲಿದ್ದಿ ಸೊರಂಗಾರದು. ಅಲ್ಲ ಬೆಳಿಗ್ಗೆ 4 ಗಂಟೆಲಿ ಇದ್ದವರು ಇವಾಗ ನಮ್ಮ ಸೇಫ್ನ ಖಾಲಿ ಮಾಡ್ಕೊಂಬಾರ ಕಳಿಸ್ತಾ ಇದ್ದೀನಿ. ನಾನು ಲಾಸ್ಪೇಟ್ ಹತ್ರ ಹೋಗ್ತೀನಿ, ಬನ್ನಿ ಇನ್ನು ಮುಂದೆ ಸಿಗೋಣ. ಇವಾಗ ಒಂದು ಟ್ಯಾಕ್ಸಿಲಿ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಫ್ರೆಂಡ್ಸ್. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ. ಎಲ್ರಿಗೂ ಬಾಯ್.